ಹೇಗಿರುತ್ತೆ? ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಏನಾಗುತ್ತೆ ಅಂದರೆ ನಾವು ಈಗಾಗಲೇ ನಮ್ಮ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಅಥವಾ ಪ್ರೀವಿಯಸ್ ಕಂಟೆಂಟಲ್ಲಿ ನಾವು ಟೈಪ್ಸ್ ಆಫ್ ಸೀಟ್ಸ್ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಪ್ರೈವೇಟ್ ಕೋಟಾ, NRI ಕೋಟಾದಲ್ಲಿ, ಅದರ್ಸ್ ಕೋಟಾದಲ್ಲಿ ರಿಸರ್ವೇಷನ್ಸು ನಿಮಗೆ ಗೌರ್ಮೆಂಟ್ ಕೋಟಾದಲ್ಲಿ ಕ್ಯಾಟಗರಿಗಳು ಯಾವುದೂ ಇಂಪಾರ್ಟೆಂಟ್ ರೋಲ್ ಪ್ಲೇನೇ ಮಾಡಲ್ಲ. ಅಂದರೆ ಅಲ್ಲಿ ಯಾವುದೇ ಕ್ಯಾಟಗರೀಸ್ಗೆ ಪ್ರೈವೇಟ್ ಕೋಟಾದಲ್ಲಾಗಿರ್ಬೋದು, NRI ಕೋಟಾದಲ್ಲಾಗಿರ್ಬೋದು, ಅದರ್ಸ್ ಕೋಟಾದಲ್ಲಾಗಿರ್ಬೋದು ಕ್ಯಾಟಗರಿ ವೈಸ್ ರಿಸರ್ವೇಷನ್ ಅನ್ನೋದು ಬರೋದೇ ಇಲ್ಲ. ಓಕೆ ಅಲ್ಲಿ ಲಿಂಗ್ವಿಸ್ಟಿಕ್ಕು, ರಿಲಿಜಿಯಸ್ಸು ಅಥವಾ ನಿಮಗೆ ಹೈದರಾಬಾದ್ ಕರ್ನಾಟಕದಲ್ಲಿರೋ ಕಾಲೇಜುಗಳಿಗೆ ಕೆಲವು HK ರಿಸರ್ವೇಷನ್ ಕೊಡ್ತಾರೆ. ಆದರೆ ಗೌರ್ಮೆಂಟ್ ಕೋಟಾದಲ್ಲಿ ಕ್ಯಾಟಗರಿ ಬೇಸ್ ರಿಸರ್ವೇಷನ್ ಕೊಡ್ತಾರೆ. ಅದು ನಮ್ಮ ಭಾರತೀಯ ಸಂವಿಧಾನದಲ್ಲಿ ನಮ್ಮ ಕರ್ನಾಟಕದಲ್ಲಿರೋ ರಿಸರ್ವೇಷನ್ ಪರ್ಸೆಂಟೇಜ್ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರಿ. ಅದರ ಪ್ರಕಾರ ಎಷ್ಟು ಪರ್ಸೆಂಟೇಜ್ ಆಫ್ ಸೀಟ್ಸ್ ಕೊಡ್ತಾರಪ್ಪ ಅಂತಂದರೆ ಇದು ತುಂಬ ಇಂಪಾರ್ಟೆಂಟು. ಈಗ ನಮ್ಮ ಕರ್ನಾಟಕದಲ್ಲಿ ಕ್ಯಾಟಗರಿ 1 ಅಂತ ತೊಗೊಂಡ್ರೆ 4% ಆಫ್ ಸೀಟ್ಸ್ ಕೊಡ್ತಾರೆ. ಅದು 4%. ಕ್ಯಾಟಗರಿ 1 ಯಾವ ಸಬ್ ಅಂಗಡಿಗಳಿರ್ತಾರೆ, ಅವರ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಗಳಿರ್ತಾರೆ, ಯಾರು ಕ್ಯಾಟಗರಿ 1 ಕ್ಲೈಮ್ ಮಾಡ್ಕೊಂಡಿರ್ತಾರೋ ಕರ್ನಾಟಕದಲ್ಲಿ ನೀವು ಥ್ರೂ CET ಆದರೂ ಹೋಗಿ ಅಥವಾ ನೀವು ನೀಟ್ ಮುಖಾಂತರ ಆದರೂ ಹೋಗಿ 4% ಆಫ್ ದ ಸೀಟ್ಸ್ ವಿಲ್ ಬಿ ಗಿವನ್ ಟು ಕ್ಯಾಟಗರಿ 1. 2Aಗಾದರೆ 15% ಆಫ್ ಸೀಟ್ಸ್ ಕೊಡ್ತಾರೆ, ಕ್ಯಾಟಗರಿ 2A. 2Bಗಾದರೆ 4% ಕೊಡ್ತಾರೆ, 2B. ಮತ್ತು 3Aಗೆ ಬಂದರೆ ಎಗೈನ್ 4%. 3Bಗೆ ಬಂದರೆ 5% ಕೊಡ್ತಾರೆ. ಮತ್ತು GM ಅಂತ ಬಂದರೆ ಅಂದರೆ ಜನರಲ್ ಮೆರಿಟ್ ಅನ್ರಿಸರ್ವ್ಡ್ ಅಂತ ಕರಿತೀವಿ, ಅದಕ್ಕೆ 44% ಕೊಡ್ತಾರೆ. ಸೊ SC ಕ್ಯಾಟಗರಿಗೆ ಬಂದರೆ 17% ಕೊಡ್ತಾರೆ. STಗೆ ಅಂದರೆ 7% ಬರ್ತದೆ. ಈಗ ನಿಮಗೆ ಗೊತ್ತಾಗಿತ್ತು ಯಾವ ಕ್ಯಾಟಗರಿಗೆ ಏನೇನು ಪರ್ಸೆಂಟೇಜ್. ಆದರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಆ ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ಏನೇನು ಸೀಟ್ಸ್ ಇರ್ತವೆ ಆ ಪರ್ಟಿಕ್ಯುಲರ್ ಕ್ಯಾಸ್ಟ್ ಮಕ್ಕಳು ಮಾತ್ರ ತೊಗೊಳ್ಳಿಕ್ಕೆ ಅವಕಾಶ ಇರುತ್ತೆ. ಆದರೆ ಜನರಲ್ ಮೆರಿಟಲ್ಲಿ ಯಾಕೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗ್ತಾ ಇದೆ, ಅವ್ರಿಗೆ ಜಾಸ್ತಿ ಮಾರ್ಕ್ಸ್ ಬಂದರೂ ಸೀಟ್ ಯಾಕೆ ಸಿಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸಿಂಪಲ್ ಕಾನ್ಸೆಪ್ಟು. ನೀವು ನಿಮ್ಮ ಪರ್ಟಿಕ್ಯುಲರ್ ಕ್ಯಾಟಗರಿಗಳು ತೊಗೊಂಡಾಗ ನಿಮ್ಮ ಕ್ಯಾಟಗರಿಯವ್ರು ಬಿಟ್ಟರೆ ಬೇರೆ ಕ್ಯಾಟಗರಿಯವ್ರಿಗೂ ಸೀಟ್ ತೊಗೊಳ್ಳೋಕ್ಕೆ ಅವಕಾಶ ಕೊಡಲ್ಲ. ಆದರೆ ಜನರಲ್ ಮೆರಿಟಲ್ಲಿ ಏನು ಗೊತ್ತಾ, ನೀವು ಯಾವುದೇ ಕ್ಯಾಟಗರಿ ಆಗಿದ್ದರೂ ಕೂಡ ನೀವು ಕೌನ್ಸ್ಲಿಂಗ್ ಅಟೆಂಡ್ ಮಾಡಿದಾಗ ಫಸ್ಟ್ ಸೀಟು ಕೊಡೋದೇ ಜನರಲ್ ಮೆರಿಟ್ ಸೀಟು. ಈಗ ಒಂದು ಎಕ್ಸಾಂಪಲ್, ನೀವು ಯಾವುದೋ ಒಂದು X ಕಾಲೇಜ್ನ ಹಾಕ್ಕೊಳ್ತೀರಾ ಅಂತ ಅಂದ್ಕೊಳ್ಳಿ. ನಿಮಗೆ ಜನರಲ್ ಮೆರಿಟಲ್ಲೂ ಸೀಟ್ ಇರುತ್ತೆ, ನಿಮ್ಮ ಕ್ಯಾಟಗರಿಯಲ್ಲೂ ಸೀಟ್ ಇರುತ್ತೆ. ಈಗ ನೀವೇ ಫಸ್ಟ್ ಇರ್ತೀರಾ, ಓಕೆ, ನಿಮ್ಗೆ ಏನಾದ್ರು ಜನರಲ್ ಮೆರಿಟಲ್ಲಿ ಸೀಟ್ ಇತ್ತು ಅಂದರೆ ಜನರಲ್ ಮೆರಿಟಲ್ಲೇ ಸೀಟ್ ಕೊಟ್ಬಿಡ್ತಾರೆ. ಹಂಗಾಗಿ ನಿಮಗೆ ನೀಟು ಮತ್ತು CETಯಲ್ಲಿ ಅಲಾಟೆಡ್ ಕ್ಯಾಟಗರಿ ಯಾವುದಾದ್ರೂ ಒಂದು ಕಾಲೇಜ್ ಬಂದಾಗ GM ಅಂತಲೂ ಬಂದಿರುತ್ತೆ. ಕೆಲವು ಪೇರೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ನಮ್ಮದು ಕ್ಯಾಟಗರಿ 3A ಇದೆ, SC ಇದೆ, ನನಗೆ ಹೆಂಗೆ GM ಕ್ಯಾಟಗರಿ ಇರೋವಂಥ ಸೀಟ್ ಅಲಾಟ್ ಆಗಿಬಿಟ್ಟಿದೆ, ನನಗೆ ಫೀಸ್ ಜಾಸ್ತಿ ಬಂದ್ಬಿಡುತ್ತೇನೋ ಅಂತ. ಇಲ್ಲ, ಅದು ಇರೋ ಸಿಸ್ಟಮ್ಮೇ ಹಂಗೆ. ನೀವು ಯಾವುದೇ ಕ್ಯಾಟಗರಿ ಆಗಿದ್ದರೂ ಕೂಡ ಫಸ್ಟ್ GM ಅಲ್ಲಿರೋ ಸೀಟುಗಳೆಲ್ಲ ಖಾಲಿ ಆಗೋದ್ಮೇಲೆ ನಿಮ್ಮ ಕ್ಯಾಟಗರಿಯಲ್ಲಿರೋಂಥ ಸೀಟ್ಸ್ ಖಾಲಿ ಆಗುತ್ತೆ. ಅದರ ಅರ್ಥ ಏನು, ಜನರಲ್ ಮೆರಿಟಲ್ಲಿರೋ ಸೀಟ್ಸ್ ಬೇಗ ಕ್ಲೋಸ್ ಆಗುತ್ತೆ, ನಿಮ್ಮ ಕ್ಯಾಟಗರಿಗಳಲ್ಲಿರೋದು ನೆಕ್ಸ್ಟು ಕ್ಲೋಸ್ ಆಗುತ್ತೆ. ಸೊ ಇನ್ನೊಂದೇನಾಗುತ್ತೆ, ಸೊ ಕ್ಯಾಟಗರಿ ವೈಸು SC ಕ್ಯಾಟಗರಿಗೆ ಯಾಕಪ್ಪ ಕಡಿಮೆಗೆ ಬಂದು ನಿಂತ್ಕೊಳ್ಳುತ್ತೆ ಮಾರ್ಕ್ಸ್ಗೆ ಅಂದರೆ, ಸೊ ಇಟ್ ಬೈ ಡಿಫಾಲ್ಟ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ರಿಸರ್ವೇಷನ್ ಇರೋದು SC ಕ್ಯಾಟಗರಿಗೆ. ಓಕೆ, ಹಂಗಾಗಿ 17% ಇರೋದ್ರಿಂದ ಜನರಲ್ ಮೆರಿಟ್ಗೆ ನಿಮಗೆ ಕೇವಲ 44% ಇದ್ದರೂ ಕೂಡ ಅಲ್ಲಿ ಎಲ್ಲ ಕ್ಯಾಟಗರಿಯವರು ಸೀಟ್ ತೊಗೊಳ್ಳೋಕೆ ಅವಕಾಶ ಇರೋದ್ರಿಂದ ಏನಾಗುತ್ತೆ, SC ಕ್ಯಾಟಗರಿಗಾಗಿರ್ಬೋದು ಅಥವಾ STಗಾಗಿರ್ಬೋದು ಅಥವಾ GMಗಾಗಿರ್ಬೋದು ಒಂದೊಂದು ಕ್ಯಾಸ್ಟ್ಗೆ ಒಂದೊಂದು ಥರ ಕಟ್ ಆಫ್ಗಳು ಚೇಂಜ್ ಆಗ್ತಾ ಹೋಗ್ತವೆ. ಇದು ನಮ್ಮ ಪರ್ಸೆಂಟೇಜ್ ಆಫ್ ರಿಸರ್ವೇಷನ್ಸು. ಇದು ನೀಟ್ಗೂ ಅಪ್ಲಿಕೇಬಲ್ ಆಗುತ್ತೆ, CETಗೂ ಅಪ್ಲಿಕೇಬಲ್ ಆಗುತ್ತೆ. ಮತ್ತೆ ಅರ್ಥ ಮಾಡ್ಕೊಳ್ಳಿ, ಈ ರಿಸರ್ವೇಷನ್ ಏನಿದೆಯಲ್ಲ ಅದು ಅಪ್ಲೈ ಆಗೋದು ಕೇವಲ ಗೋರ್ಮೆಂಟ್ ಕೋಟಾ ಸೀಟ್ಸ್ಗೆ ಮಾತ್ರ. ಪ್ರೈವೇಟ್ ಕೋಟಾದಲ್ಲಿ ನಿಮ್ಮ ಕ್ಯಾಟಗರಿಗಳಿಗೆ ಯಾವುದೇ ಕಾರಣಕ್ಕೂ ರಿಸರ್ವೇಷನ್ಸ್ ಬರುವುದಿಲ್ಲ. ಓಕೆ, ಫೈನ್.